ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆವರೆಗೂ ನಾನು ನಿಮಗೆ ಸಿಂಹದ ಮರಿ ಚಿತ್ರದ ಕೆಲವೊಂದಿಷ್ಟು ಆ ಚಿತ್ರದ ಮಾಹಿತಿಗಳನ್ನ ಬಗ್ಗೆ ಹೇಳಿದೆ. ಇವತ್ತು ಅದೇ ಚಿತ್ರದ ಅಭಿಮಾನಿಗಳ ಅಬ್ಬರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಪ್ರಮೋದ್ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಮಾಡಿದ ಅಬ್ಬರ ಇದೆ ನೋಡಿ, ಇಡೀ ಕರ್ನಾಟಕದ ಜನತೆ ತಿರುಗಿ ನೋಡುವಂಥ ಮಾಡ್ತು. ಬೆಂಗಳೂರು ದಕ್ಷಿಣ ವಿಭಾಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಪ್ರಕಾಶ್ ಹಾಗೂ ಲಕ್ಷ್ಮಣ್ ಹಾಗೂ ಹೊನ್ನೇಗೌಡರು ಇವರು ಟೀಮ್ ಏನು ಮಾಡ್ತು, ಪ್ರಮೋದ್ ಚಿತ್ರಮಂದಿರದಲ್ಲಿ ಹಿಂದೆ ಯಾರೂ ಮಾಡಿರಬಾರ್ದ್ರಿ, ಮುಂದೆ ಯಾರೂ ಮಾಡಬಾರ್ದು, ಆ ಥರ ರೆಕಾರ್ಡ್ ಮಾಡಬೇಕಂದ್ಬಿಟ್ಟು ಪ್ರಸನ್ನ ಚಿತ್ರಮಂದಿರದ ಹತ್ರ ಸರ್ಕಲ್ ಇದೆ ಸಿಗ್ನಲ್ಲು, ಅಲ್ಲಿಂದ ಈ ಕಡೆ ಟೋಲ್ಗೇಟ್ ಸರ್ಕಲ್ ಸಿಗ್ನಲ್ ಇದೆ ನೋಡಿ, ಅಲ್ಲಿವರೆಗೂ ದೀಪಾಲಂಕಾರಗಳು ಲೈಟ್ ಸೆಟ್ಟಿಂಗ್ ಹಾಕಿದರು. ನಿಮಗೆ ಫುಲ್ಲು ಒಂಥರ ಲೈಟ್ ಸೆಟ್ಟಿಂಗು. ಮತ್ತು ಈ ಆ ಪ್ರಸನ್ನ ಸಿಗ್ನಲ್ಲು ಮತ್ತು ಈ ಕಡೆ ಟೋಲ್ಗೇಟ್ ಸಿಗ್ನಲ್ಲು ಸರ್ಕಲ್ ನೀವು ಬಂದು ಪ್ರಮೋದಿಗೆ ನಾವು ಟಚ್ ಆಗ್ತೀವಲ್ಲ, ಅಲ್ಲಿ ಈ ಆರ್ಚ್ಗಳು ಈ ಥರ ಎಲ್ಲ ಹಾಕಿ ಒಂಥರ ಅಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದರು. ಪ್ರಮೋದ್ ಚಿತ್ರಮಂದಿರ ಈಗಿನ GT ಮಾಲ್ ಜಾಗ. ಅಲ್ಲಿ ನಿಮಗೆ ಯಾವ ಥರ ಇತ್ತು ಅಂದರೆ, ಒಳಗಡೆ ಬಂದುಬಿಟ್ರೆ ಒಂಥರ ಏನೋ ಖುಷಿಯಾಗೋದು. ಶಿವಣ್ಣ ಅವರ ಬೃಹತ್ತಾದ ಕಟೌಟ್, ಈಗ ಕಟೌಟ್ಗೆ ಹಾರ ಹಾಕ್ತಾರೆ, ಎಲ್ಲ ಮಾಡ್ತಾರೆ ಕೆಲವರು. ನಮ್ಮದೇ ಹಾರ ತುಂಬಿತು, ನಾವೇ ಕಟೌಟ್ಗೆ ಹಾರ ತುಂಬಿತು ಅಂತ ಹೇಳ್ತಾರೆ. ಪ್ರಮೋದ್ ಚಿತ್ರಮಂದಿರದಲ್ಲಿ ಶಿವಣ್ಣ ಅಭಿನಯದ ಸಿಂಹದ ಮರಿ ಚಿತ್ರಕ್ಕೆ ಬಾವಿ ಹಗ್ಗ ಬರುತ್ತೆ, ಗೊತ್ತಲ್ಲ ನಿಮಗೆಲ್ಲರಿಗೂ. ಬಾವಿ ಹಗ್ಗದಲ್ಲಿ ಹಾರ ಎಳೆದಿದ್ದಾರೆ. ಕಟೌಟು ಎರಡು ಇದು ನಿಮಗೆ ಏನು ಈ ಬಾವಿದು ಇದು ಬರುತ್ತೆ ಗೊತ್ತಾ, ಹಗ್ಗ ಹಾಕಿ ಎಳೆದಾಗ ಥರ ಚಕ್ರ ಥರ, ಆ ಕಡೆ ಈ ಕಡೆ ಅದೆರಡು, ಅದರಲ್ಲಿ ಕೆಳಗಡೆಯಿಂದ ಹಾರನ ಬಾವಿ ಹಗ್ಗದಲ್ಲಿ ಎಳೆದಿದ್ದಾರೆ. ಲೆಕ್ಕ ಹಾಕೊಳ್ಳಿ ಎಷ್ಟು ಅಭಿಮಾನಿಗಳ ಒಂಥರ ಸಂಭ್ರಮ ಇತ್ತು, ಮತ್ತು ಯಾವ ಥರ ಹಾರ ಹಾಕಿದ್ರು ಅನ್ನೋದನ್ನ ಇದರಲ್ಲಿ ಏನು ತಿಳ್ಕೊಳ್ಳಿ. ಕಟೌಟು ತುಂಬಿ ತುಳುಕ್ತಾ ಇತ್ತು ಹಾರ. ಮತ್ತು ಇನ್ನೊಂದು ಕಟ್ಟಿಗೆ ಹಾರ, ನಿಮಗೆ ಗೊತ್ತಿರ್ಬೋದು, ಅಣ್ಣವ್ರ ಚಿತ್ರಗಳಿಗೆ ಬಿಟ್ಟರೆ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸದಲ್ಲಿ ಕಟ್ಟಿಗೆ ಹಾರ ಬಿದ್ದಿದೆ ಶಿವಣ್ಣಂಗೆ. ಕಟ್ಟಿಗೆ ಹಾರ ಅಂತ ಮಾಡ್ತಾರೆ, ಆ ಫೋಟೋ ಎಲ್ಲ ನಾನು ನಿಮಗೆ ಹಾಕ್ತಾ ಇರ್ತೀನಿ ನೋಡಿ. ಕಟ್ಟಿಗೆ ಹಾರ ಇದು ಕನ್ನಡ ಚಿತ್ರರಂಗದಲ್ಲಿ ಅಣ್ಣವ್ರು ಬಿಟ್ಟರೆ ನೆಕ್ಸ್ಟ್ ಹಾಕಿದ್ದೇ ಶಿವಣ್ಣಂಗೆ. ಈ ನಾವು ಮದುವೆ ಮಂಟಪದಲ್ಲಿ ಅಲ್ಲಿ ಇಲ್ಲಿ ಆರ್ಚ್ ಬೋರ್ಡ್ ಹಾಕ್ತೀವಲ್ಲ, ಆ ಬೋಲ್ಡು ಅದೇ ಥರ ಕಟ್ಟಿಗೆಯಲ್ಲಿ ಅದನ್ನು ಹಾರ ಥರ ಮಾಡೋದು, ಹಿಂಗೆ ಲೈನಕ್ಕೆ ಕೆಳಗಡೆ ಡಾಲರ್ ಗಿಲ್ಲರು, ಅದ್ರ ಮೇಲೆ ಹೂವು ಅಂಟಿಸ್ಕೊಂಡು ಬರೋದು. ಈ ಥರ ನಿಮಗೆ ಅಣ್ಣವ್ರಿಗೆ ಹಾಕಿದರು. ಅದಾದಮೇಲೆ ಶಿವಣ್ಣಂಗೆ ಈ ಚಿತ್ರದಲ್ಲಿ ಹಾಕಿದರು ಸಿಂಹದ ಮರಿಗೆ. ನಿಮಗೆ ಸಿಂಹದ ಮರಿಯಲ್ಲಿ ಕಟೌಟ್ಗೆ ಹಾರ ಹಾಕಿದ್ರು, ಮತ್ತು ಕಟ್ಟಿಗೆ ಹಾರ ಹಾಕಿದ್ರು, ಮತ್ತು ಬೆಳಗಿನ ಜಾವ ಹೋಮ ಸಹ ಪೂಜೆ ಮಾಡಿಸಿದರು ಶಿವಣ್ಣಂಗೋಸ್ಕರ ಆ ಚಿತ್ರಕ್ಕೆ, ಸಿಂಹದ ಮರಿ ಚಿತ್ರಕ್ಕೆ. ಇದೆಲ್ಲ ನಂತರ ನಿಮಗೆ ಇನ್ನೂ ಒಂದು ವಿಶೇಷ ಈ ಚಿತ್ರದಲ್ಲಿ ಮಾಡಿದರು, ಅಲ್ಲಿನ ಬೆಂಗಳೂರು ದಕ್ಷಿಣ ವಿಭಾಗದ ಅಭಿಮಾನಿಗಳ ಸಂಘದವರು. ಆ ವಿಶೇಷ ಇಡೀ ಭಾರತ ಚಿತ್ರರಂಗದಲ್ಲಿ ಯಾರೂ ಮಾಡಿಲ್ಲ ರೀ. ಏನದು ವಿಶೇಷ? ನಾನಿವಾಗ ಅದನ್ನು ಫೋಟೋ ಸಮೇತ ನಿಮ್ಗೆ ಹಾಕ್ತೀನಿ. ಕೆಲವರು ಇದು ಸುಳ್ಳು ಅಂತ ಹೇಳ್ಬೋದು, ನಾನು ಫೋಟೋ ಸಮೇತ ಹಾಕೋದ್ರಿಂದ ಇದು ದಾಖಲೆ ಏನಂತ ಅಂದ್ಕೊತೀವಿ. ನಾವು ದೇವಸ್ಥಾನದಲ್ಲಿ ಈ ದೇವ್ರುಗಳನ್ನ ಕೂಡಿಸ್ತಾರೆ, ಈ ಮಾರಮ್ಮನ ಮತ್ತು ಅಣ್ಣಮ್ಮನ್ನೆಲ್ಲ ದೇವ್ರು ಕೂರಿಸಿ ಆ ರೋಡಲ್ಲಿ ಉತ್ಸವ ಎಲ್ಲ ಮಾಡ್ತಾರೆ. ಆಗ ಆ ರೋಡ್ ಕಾರ್ನರಲ್ಲಿ ಮತ್ತು ಸೆಂಟ್ರು ಸರ್ಕಲ್ಗಳಲ್ಲಿ ನಿಮಗೆ ಲೈಟ್ಗಳಲ್ಲಿ ದೇವ್ರನ್ನ ಇದು ಮಾಡ್ತಾರೆ. ಲೈಟ್ ಆನ್ ಆಗೋದು ಆಫ್ ಆಗೋದು, ದೇವ್ರು ಕೂತಿರೋ ಥರ ಎಲ್ಲ ಮಾಡಿ ಇದು ಮಾಡ್ತಾರೆ. ಆದರೆ ಪ್ರಮೋದ್ ಚಿತ್ರಮಂದಿರದಲ್ಲಿ ಆ ಸರ್ಕಲ್ನಲ್ಲಿ ಅಣ್ಣವರು ಹಾಗೂ ಶಿವಣ್ಣ ತಂದೆ ಮಗ ಇಬ್ಬರ ಲೈಟ್. ಅವ್ರದ್ದು ಇನ್ನೊಂದು ವ್ಯಕ್ತಿತ್ವ ಏನು ಅಂದರೆ, ಏನೇ ಆಗ್ಬಿಟ್ರು ಲಾಸ್ಟಲ್ಲಿ ಎರಡನೇ ಬೈದಿರಲಿ ಎಲ್ಲರೂ ಬಂದು ಕಾರ್ ಹತ್ತುವಾಗ ಹತ್ತಿರದಲ್ಲಿ ಕರೆದ್ಬಿಟ್ಟು ಹೋಗುವ ಕಾಫಿ ಆಯಿತಾ ಬರಲ್ಲ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಮಾತಾಡ್ಸಿನೇ ಹೋಗೋದು. ಬೈದ್ಬಿಟ್ರು ಅಂದಿದ ತಕ್ಷಣ ಹಂಗೆ ಓಡೋಕ್ಕಲ್ಲ. ಎಷ್ಟೋ ಸರಿ ಆಗಿದೆ, ಹತ್ರ ಕರೀತಾರೆ ಹೋಗುವಾಗ, ಹತ್ರ ಹೋಗ್ತಿದ್ರೆ ಏನಮ್ಮ ಅಂತಾರೆ, ಏನಾರು ವಿಷಯ ಅದ ಕಾರ್ಯಕ್ರಮದ ಏನಾರು ಇತ್ತು ಅಂದರೆ
ನೋಡೋಣ ಇರಮ್ಮ ಡೇಟ್ ಇದೆ ಹೇಳ್ತೀನಿ ಅಷ್ಟೇ. ಯಾರನ್ನು ಶೂಟಿಂಗ್ ಹತ್ರಕ್ಕೆ ಅವ್ರು ಏನಕ್ಕೆ ಹೋಗಬಾರ್ದು ಅಂದರೆ ನನ್ನ ಕೆಲಸ ನನಗೆ ದುಡ್ಡು ಕೊಡ್ತಾರೆ, ನಿಮ್ಗೇನು ಕೊಡ್ತಾರೆ, ನಾನು ನೋಡ್ಕೊಂಡು ನಿಂತ್ಕೊಂತೀರ ಏನು ಬರುತ್ತೆ. ಇದನ್ನು ಎಲ್ಲರನ್ನೂ ಬೈದಿದ್ದಾರೆ ಅವರು ಸಾಕಷ್ಟು. ಅದೊಂದು ವಿಚಾರಕ್ಕೆ ಬೈದಿರೋದು ಬಿಟ್ಟರೆ ಸೆಟ್ಗಳಲ್ಲಿ ಹೋಗಲಿ ಕೆಲಸ ಇದೆ ಅಂತ ಗೊತ್ತಾದ್ಮೇಲೆ ಅವ್ರೇನು ಅನ್ನಲ್ಲ. ಅಲ್ಲಿ ಇವರು ಏನು ಅಂದರೆ ಅಣ್ಣೋರು ಯೂನಿಟಲ್ಲಿ ಸ್ಥಗಿತ ಅದು ಕಾರ್ಯ ಸ್ವಲ್ಪ ಕೆಲಸಗಳು ಕಾರ್ಯ ಪೂರ್ಣಿಮಾ ಎಂಟರ್ಪ್ರೈಸಸ್ ನಿಂತು ಅಲ್ಲಿದ್ದವರು ಸುಮಾರು ದಿನ ಬೇರೆಯವ್ರ ಮನೆಗೂ ಹೋಗೋಕ್ಕಾಗಲ್ಲ. ಅಣ್ಣವ್ರ ಹತ್ರ ಇದ್ದವರೇ. ಯಾಕೆಂದರೆ ಶಿವಣ್ಣ ಒಂದು ಸಹಾಯ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಗೆ ನಾವು ಕಣ್ಣಿಂದ ನೋಡಿದ್ದೀವಿ. ಆವಾಗ ಹೊಸ 1000 ರೂಪಾಯಿ ನೋಟು ಕನಕಾಂಬ್ರ ಇವರು ತಮಾಷೆಗೆ ಹೇಳೋರು, 5 ಬಂತು 5 ಕನಕಾಂಬ್ರ ನೋಟ್ ಹೊಡಿಯಮ್ಮ ಅನ್ನೋರು. ಅವ್ರ ಹತ್ರ ಇರ್ತಿರ್ಲಿಲ್ಲ, ಯಾರನ್ನ ಪಕ್ಕದಲ್ಲಿದ್ದವರು ನಮ್ಮ ರವಿನೋ ನಮ್ಮ ಗೋವಿಂದಣ್ಣನ ಇಟ್ಕೊಂಡ್ರವರು 5 ಕನಕಾಂಬ್ರ ಹೇಳಿ ಅನ್ನೋರು. ಅವ 1000 ರೂಪಾಯಿ ತೆಗೆದವ್ರು ಹೋಗುವಾಗ ಹೇಳ್ತಿರ್ಲಿಲ್ಲ, ಹತ್ರ ಕರೆದ್ಬಿಟ್ಟು ಹೋಗಿ ಬೂಟ್ ಕಳಿಸ್ಬಿಡೋರು ಸೆಟ್ಟಲ್ಲಿ. What does perfect even mean? Is there even such a thing? Ooh, can we switch up all the rules and imagine a utopia? Darling, I'm just so fed up with these expectations. They keep weighing me down. My heart is begging me to get the ಈ ಕಡೆ ಶಿವಣ್ಣ ಕತ್ತಿ ಹಿಡ್ಕೊಂಡು ನಿಂತಿರೋದು, ಈ ಕಡೆ ಅಣ್ಣವರು. ನನ್ನ ಸ್ಕ್ರೀನ್ ಮೇಲೆ ನೀವು ಬರ್ತಾ ಇರ್ತದ ಫೋಟೋವನ್ನು ನೋಡಿ. ಬೆಂಗಳೂರು ದಕ್ಷಿಣ ವಿಭಾಗದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಅಲ್ಲಿ ಸಹ ಬರೆದು ಆ 2 ದಿನ ಹಾಕಿದ್ದಾರೆ. ಈ ಥರ ಇನ್ನೂ ಅನೇಕ ದಾಖಲೆಗಳು ಶಿವಣ್ಣನ ಅಭಿಮಾನಿಗಳು ಆಗಲೇ ಮಾಡಿಬಿಟ್ಬಿಟ್ಟಿದ್ದಾರೆ. ಈಗ ಕೆಲವರು ಬಂದ ಚಿಲ್ಟು ಪಲ್ಟು ಚೈಲ್ಡ್ಗಳು ನಾವೇ ದಾಖಲೆಗಾರರು, ನಾವೇ ಬ್ಲಾಕ್ ಬಸ್ಟರ್ ಇದೇನೋ ಬ್ಲಾಕ್ ಬಸ್ಟರು ಬ್ರಹ್ಮ, ಆ ಬ್ರಹ್ಮ ಈ ಬ್ರಹ್ಮ ಅಂತ ಏನೇನೋ ಹೇಳ್ಕೊಂತಿರ್ತಾರೆ. ಇಂಥ ಚೈಲ್ಡ್ ಚಪಾತಿಗಳಿಗೆಲ್ಲ ತಿಳಿ ಹೇಳಬೇಕು, ಶಿವಣ್ಣ ಇದನ್ನೆಲ್ಲ ದಾಟಿ ಬಂದು ಮುಂದೆ ನಿಂತಿದ್ದಾರಪ್ಪ ಅಂತ. ಇದು ನಿಮಗೆ ಅಭಿಮಾನಿಗಳ ಅಬ್ಬರ ಆಯಿತು. ಬರೀ ಪ್ರಮೋದ್ ಚಿತ್ರಮಂದಿರದನ್ನು ಮಾತ್ರ ನಾನು ಹೇಳ್ತಾ ಇರೋದು. ಇನ್ನು ರಾಜ್ಯಾದ್ಯಂತ ಚಿತ್ರಕ್ಕೆ ಯಾವ ಥರ ಪ್ರತಿಕ್ರಿಯೆ ಬಂದಿತ್ತು ಅಂದರೆ, ಸಂಪಿಗೆ ಚಿತ್ರಮಂದಿರದಲ್ಲೂ ಸಹ ನಿಮಗೆ ಅಲ್ಲಿವರೆಗೂ ಸಂಪಿಗೆ ಚಿತ್ರಮಂದಿರದಲ್ಲಿ ಅಣ್ಣವ್ರು ಬಿಟ್ಟರೆ ಇನ್ಯಾರಿಗೂ ಅಷ್ಟು ಕಟೌಟ್ಗಳು ಕೊಡ್ತಾ ಇದ್ದಿಲ್ಲ ಬೆಂಗಳೂರಿನ ಸಂಪಿಗೆ ಚಿತ್ರಮಂದಿರದಲ್ಲಿ. ಆದರೆ ಸಿಂಹದ ಮರಿ ಚಿತ್ರಕ್ಕೆ ಸಂಪಿಗೆ ಚಿತ್ರಮಂದಿರದಲ್ಲಿ ಶಿವಣ್ಣನ 50 ಅಡಿ ಕಟೌಟ್ಗಳನ್ನ ಕೊಟ್ಟಿದ್ದರು, ಅದು ಮೇನ್ ರೋಡ್ಗೇನೆ. ಬನ್ನಿ, ಈಗ ನಾನು ನಿಮಗೆ ಅವಾಲೆ ಹೇಳಿದೆ, ನಿನ್ನೆ ಎಪಿಸೋಡಲ್ಲಿ ನಾನು ಈ ಚಿತ್ರದ ಹಾಡುಗಳ ಬಗ್ಗೆ ಮಾತಾಡಿದೆ. ಉಷೆ ಬಂದ ಅಲ್ಲಮ್ಮ ಉಷೆ ಬಂದ, ಮತ್ತು ನಿನ್ನ ಕಣ್ಣು ಮತ್ತು ದೇಕೋರೆ ಮತ್ತು ಮನೆಗೆ ಒಂದು ಬಾಗಿಲು, ಈ ಹಾಡನ್ನ ನಾನು ನಿಮ್ಗೆ ಹೇಳಿದೆ. ಹಾಗೆ ಇದರಲ್ಲಿ ಇನ್ನೊಂದು ಕೊನೆಗೊಂದು ಹಾಡು ಬರುತ್ತೆ, ಓ ಕನ್ನಡ ನಾಡಿನ ರತ್ನರೇ ಅಂತ ಹಾಡು ಬರುತ್ತೆ ನೋಡಿ. ಹಾಡು ಬರೀತಾರಲ್ಲ ಹಂಸಲೇಖ ಅವರಾಗಲಿ, ಇನ್ನೂ ಶಿವದೇಶಂಕರ್ ಅವರು, ಯಾರೇ ಹಾಡು ಬರೀಲಿ, ಅವ್ರಿಗೆ ಒಂದು ಹಾಡು ಬರೀಬೇಕಾದ್ರೆ ನಾವು ಯಾರು ಬರಿತಾ ಇದ್ದೀವಿ ಹಾಡನ್ನ ಅನ್ನೋದನ್ನ ಯೋಚನೆ ಮಾಡ್ತಾರೆ ಫಸ್ಟು. ಅಣ್ಣವ್ರಿಗೆ ಬರೆದ್ರೆ, ಅಣ್ಣವ್ರ ಮನೆಯವ್ರಿಗೆ ಬರೆದ್ರೆ ನಾವು ಯಾವ ಥರ ಹಾಡು ಬರೀಬೇಕು ಅನ್ನೋದನ್ನ ಅವ್ರ ಮನಸ್ಸಲ್ಲಿ ಅವ್ರು ಕೂತು ಹಾಡು ಬರೀತಾರೆ ನೋಡಿ. ಈ ಹಾಡನ್ನ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಹಾಡನ್ನ ಕೇಳಿ. ಅಣ್ಣವ್ರ ಕುಟುಂಬಕ್ಕೆ ಈ ಹಾಡು ಎಷ್ಟು ಸೂಕ್ತವಾಗುತ್ತೆ ಅಂದರೆ, ಈ ನಾಡಿನ ರತ್ನರು ಅಣ್ಣವ್ರ ಮನೆಯವರು. ಅದಕ್ಕೆ ಈ ಹಾಡು ಕರೆಕ್ಟಾಗಿ ಅದಕ್ಕೆ ಈ ಹಾಡು ಅಣ್ಣವ್ರ ಮನೆಯವ್ರಿಗೆ ಕರೆಕ್ಟಾಗಿ ಸೂಕ್ತ ಆಗುತ್ತೆ. ಈ ಒಂದೇ ಹಾಡಲ್ಲ, ನಾವು ಕನ್ನಡ ಅಂದ ತಕ್ಷಣ ಅಣ್ಣವ್ರನ್ನ ತೋರಿಸ್ತೀವಿ, ಅಣ್ಣವ್ರ ಮನೆಯವ್ರನ್ನ ತೋರಿಸ್ತೀವಿ. ಏನೇ ಒಂದು ಕನ್ನಡದ ಹೋರಾಟ ಬಂದಾಗ ಅಣ್ಣವ್ರ ಮನೆ ಕಡೆ ನಾವು ತಿರುಗಿ ನೋಡ್ತೀವಿ. ಇದೇ ಥರ ನಿಮಗೆ ವೀರ ಕನ್ನಡಿಗ ಚಿತ್ರದಲ್ಲಿ ಒಂದು ಹಾಡು ಬರುತ್ತೆ, ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ. ಹಾಗೆ ಆ ಹಾಡನ್ನು ಬರೆದಾಗ್ಲೂ ಇದು ನಾನು ಅಣ್ಣವ್ರ ಮನೆಗೆ ಬರಿತಾ ಇದ್ದೀವಿ ಅಂತ ಹೇಳ್ಬಿಟ್ಟೇ ಬರೆದಿರ್ತಾರೆ. ಯಾಕಂದರೆ ಅಣ್ಣವ್ರ ಮನೆಯವರು ಆ ಥರ ಬದುಕಿದ್ರು, ಈ ನಾಡಿಗಾಗಿ, ಈ ನುಡಿಗಾಗಿ, ಇಲ್ಲಿರೋ ಜನಕ್ಕಾಗಿ ಬದುಕಿದ್ರಲ್ಲ. ಅದಕ್ಕೆ ಇಂತಿಂಥ ಒಳ್ಳೊಳ್ಳೆ ಹಾಡುಗಳು ಅವ್ರ ಕುಟುಂಬಕ್ಕೆ ಮಾತ್ರ ಬರೋದ್ರಿ. ಈ 2 ಹಾಡುಗಳನ್ನ, ಈ ಜೀವ ಕನ್ನಡ ದೇಹ ಕನ್ನಡ ಹಾಡುಗಳನ್ನ, ಹಾಗೂ ಓ ಕನ್ನಡ ನಾಡಿನ ರತ್ನರೇ
ಈ 2 ಹಾಡುಗಳನ್ನ ನೀವು ಕೇಳಿ, ಅದ್ರಲ್ಲಿ ಮಧ್ಯೆ ಬರುವಂಥ ಆ ಪದಗಳು ಅವ್ರ ಕುಟುಂಬಕ್ಕೆ ಎಷ್ಟು ಸೂಕ್ತವಾಗಿ ಅರ್ಥ ಆಗುತ್ತೆ ಅಂದರೆ, ನಿಜವಾದ ಇದು ಈ ಕುಟುಂಬಕ್ಕೆ ಬರೆದ ಹಾಡುಗಳು ಅಂತ ಅನಿಸುತ್ತೆ. ಒಂದು ಪಿಕ್ಚರ್ ಮಾಡ್ತಾರೆ, ಅವನು ತಮಿಳಿಗೋ ತೆಲುಗುಗೋ ಹಿಂದಿಗೋ, ಇಲ್ಲ ಒಂದು ಪಿಕ್ಚರ್ ಮಾಡ್ತಾರೆ, ಇನ್ನು 5 ವರ್ಷ ಆದಮೇಲೆ ಇಲ್ಲ 3 ವರ್ಷ ಆದಮೇಲೋ ಅವನು ಪಿಕ್ಚರ್ ಮಾಡ್ತಾರೆ. ಆದರೆ ಶಿವಣ್ಣ ವರ್ಷಕ್ಕೆ 5 ಪಿಕ್ಚರ್ ಮಾಡಿದ್ರುವಾಗ ಆ 5 ಪಿಕ್ಚರ್ಗಳು ಸಹ ಸೂಪರ್ ಹಿಟ್ ಆಗ್ತಾ ಬಂತು. ಯಾಕಂದರೆ ಶಿವಣ್ಣ ಯಾವ ಥರ ನಟನೆಗೆ ತಮ್ಮ ಪ್ರಾಮುಖ್ಯತೆ ಕೊಡ್ತಾರೆ, ಅದೇ ಥರ ಆ ಕಥೆಗೂ ಅಷ್ಟೇ ಅವರು ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಅದಕ್ಕೆ ಅವರು ಇವತ್ತವರೆಗೂ ಸಹ ಇನ್ನೂ ಹೀರೋ ಆಗಿರೋದಂದರೆ ಇದಕ್ಕೆ ಕಾರಣವೇ. ಬನ್ನಿ ಸ್ನೇಹಿತರೆ, ಶಿವಣ್ಣನ 40ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಇನ್ನೂ ಅನೇಕ ವಿಷಯಗಳು ಮತ್ತು ನಮ್ಮ ಹಿರಿಯ ಅಭಿಮಾನಿ KB ರಾಜು ಅವರು ಇನ್ನೂ ಅನೇಕ ವಿಷಯಗಳನ್ನ ಹೇಳಿದ್ದಾರೆ ಶಿವಣ್ಣನ ಬಗ್ಗೆ. ಅದನ್ನು ಆಗ್ತಾ ಹಂಗೆ ಇನ್ನೂ ಕೆಲವು ಶಿವಣ್ಣನ ಅಭಿಮಾನಿಗಳನ್ನ, ವಿಶೇಷವಾಗಿ ವ್ಯಕ್ತಿಗಳನ್ನ ನಾನು ಒಂಚೂರು ಅವರಿಂದ ಶಿವಣ್ಣನ ಬೈಟ್ಸ್ ತೊಗೊಂಡು ಹಾಕ್ತಾ ಇರ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ನೇರವಾಗಿ ತಿಳಿಸಿ. ಸಿರಿಗೆ ನಡಮ್ ಗೆಲ್ಗೆ, ಸಿರಿಗೆ ನಡಮ್ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. What does perfect even mean?